ಕಿರಣ್, ಏನ್ ಡೀಟೇಲ್ ಸಿಗ್ತಾ ಇದೆ ಸದ್ಯಕ್ಕೆ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಬೆಂಗಳೂರಿನ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಮಾದಾಪಟ್ನ ಬಳಿ ಘಟನೆ ನಡೆದಿರ್ತಕ್ಕಂಥದ್ದು. ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ ಮಾದಾಪಟ್ನ. ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಕಲ್ಲು ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಮಂದಿ ಮೃತಪಟ್ಟಿರ್ತಕ್ಕಂಥದ್ದು. ಬಂಡೆ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಮಿಕರು. ಇವತ್ತು ಬೆಳಗ್ಗೆಯಿಂದಲೂ ಸಹ ಕೆಲಸ ಮಾಡ್ಲಾಗ್ತಾ ಇತ್ತು. ಟ್ರ್ಯಾಕ್ಟರ್ ನ ತರಿಸಿ ಬಂಡೆ ಕೆಳಗಡೆ ಇದ್ದ ಮೇಲೊಂದು ಬಂಡೆ ಇರುತ್ತೆ, ಆ ಬಂಡೆಯನ್ನ ಜರುಗಿಸೋ ಕೆಲಸವನ್ನ ಟ್ರ್ಯಾಕ್ಟರ್ ಮೂಲಕ ಮಾಡ್ಲಾಗ್ತಾ ಇತ್ತು. ಟ್ರ್ಯಾಕ್ಟರ್ ನಲ್ಲಿ ತಳ್ಳೋ ಕೆಲಸವನ್ನ ಮಾಡ್ತಾರೆ. ಆ ಮೇಲಿದ್ದ ಬಂಡೆ ಕೆಳಗಡೆ ಇದ್ದಂತಹ ಕಾರ್ಮಿಕರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಸ್ಥಳದಲ್ಲೇ ಸಹ 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಈಗ ಸ್ಥಳಕ್ಕೆ ತಾವರೆಕೆರೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಾರುತಿ ಮತ್ತೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಲ್ಲು ಕ್ವಾರೆಯಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬ್ಲಾಸ್ಟ್ ಮಾಡ್ಲಾಗ್ತಾ ಇತ್ತು, ಅಕ್ರಮವಾಗಿ ಗಣಿಗಾರಿಕೆ ಮಾಡ್ಲಾಗ್ತಾ ಇದೆ ಅನ್ನೋ ಆರೋಪ ಸಹ ಇತ್ತು. ಹೀಗಾಗಿ ಅಲ್ಲಿ ಬಂಡೆ ಬ್ಲಾಸ್ಟ್ ಮಾಡಿದ ನಂತರ ಆ ಕಲ್ಲುಗಳೇನಿರುತ್ತೆ, ಬಂಡೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಜರುಗಿಸಿ ಟ್ರ್ಯಾಕ್ಟರ್ಗೆ ತುಂಬಿ ಬೇರೆ ಕಡೆ ರವಾನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಮಿಕರು. ಮೇಲಿದ್ದ ಬಂಡೆಯನ್ನ ಜರುಗಿಸಿ ಅದನ್ನ ಟ್ರ್ಯಾಕ್ಟರ್ಗೆ ತುಂಬಾ ಕೆಲಸವನ್ನ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಬಂಡೆ ಏಕಾಏಕಿ ಕಾರ್ಮಿಕರ ಮೇಲೆ ಬಿದ್ದಿರ್ತಕ್ಕಂಥದ್ದು. 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಬಂಡೆ ಕಲ್ಕ್ವಾರೆಗಳಲ್ಲಿ ಸಾಕಷ್ಟು ಬ್ಲಾಸ್ಟ್ಗಳು ಮಾಡ್ತಾ ಇದ್ದಾರೆ. ಕಾರ್ಮಿಕ ಇಲ್ಲಿಗಲ್ ಆಗಿ ಅಕ್ರಮವಾಗಿ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ, ಕಲ್ಲು ಗಣಿಗಾರಿಕೆಯನ್ನ. ಇದರಿಂದಲೇ ಸಹ ಇಂಥ ದುರ್ಘಟನೆಗಳು ನಡೀತಾ ಇದ್ದಾವೆ ಅನ್ನೋ ಆರೋಪಗಳು ಸಹ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕಲ್ಲು ಕ್ವಾರಿಯಲ್ಲಿ ಕಿರಣ್, ಒಂದ್ ನಿಮಿಷ. ಈಗ ನಮ್ಮ ಜೊತೆಗೆ ಯಶವಂತಪುರದ MLA ST ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಗಮನಕ್ಕೆ ಬಂತ ಈ ವಿಚಾರ? ಸರ್, ಈಗ ಜಸ್ಟ್ ಒಂದು ಅರ್ಧ ಗಂಟೆ ಹಿಂದೆ ಬಂತು, ನಮ್ಮ ಲೋಕಲ್ ಲೀಡರ್ಸ್ ಗಮನಕ್ಕೆ ಹಾಕಿದ್ರು. ನಾನು ಫಸ್ಟ್ ಜಿಲ್ಲಾಧಿಕಾರಿಗಳಿಗೆ, ಕಾಂತರಾಜ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ, ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಪೊಲೀಸ್ ಆಫೀಸರ್ಸ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಹೌದು. ನಾನು ಈ ಚಿರತೆ ಸತ್ತಾಗ್ಲೇ ಬಹಳ ಪ್ರಿಕಾಷನರಿ ತಗೊಳ್ಳಿ ಅಂತ ಹೇಳಿದ್ದೆ. ಮೈನ್ಸ್ ಅಂಡ್ ಜಿಯಾಲಜಿ ಅವರು ಕೂಡ ನೆಗ್ಲೆಕ್ಟ್ ಆಯ್ತು. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ತನಿಖೆಗೆ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿ ಅದು ನೆಗ್ಲೆಕ್ಟ್ ಮಾಡಿದ್ರು. ಈಗ 7 ಜನ ಸ್ಪಾಟ್ ಔಟ್ ಅಂತ ಹೇಳ್ತಿದ್ದಾರೆ, 3 ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಅದನ್ನ ಸೀರಿಯಸ್ ಮಾಡಿ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್, ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲಾರ್ಗೂ ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಸೋಮಶೇಖರ್ ಅವ್ರೆ, ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ಎಲ್ಲಿಯವರು, ಏನು ಈ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಇಲ್ಲ ಲೋಕಲ್ ಕೆಲಸ ಮಾಡ್ತಾರೆ, ಕಾವೇರಿ ಇವ್ರದ್ದು ಅಂತೇಳಿ ಕೆಳಗಡೆ ಕೆಲಸ ಮಾಡ್ತಾ ಇರುವಾಗ ಮೇಲ್ಗಡೆ 100 ಅಡಿ ಮೇಲ್ಗಡೆ ಅದನ್ನ ಕ್ಲೀನ್ ಮಾಡುವಾಗ ಇದು ಸೇರಿಸಿ ಆ ಬಂಡೆ ಎಲ್ಲ ಕುಸ್ದೋಗಿದೆ. ಕುಸ್ತು ಕೆಳಗಡೆ ಕೆಲಸ ಮಾಡ್ತಿದ್ರಲ್ಲ, ಅದು ಆಗಿದೆ ಅಂತ. ಬಟ್ ಪೊಲೀಸ್ನವರು ಈಗ SP ಎಲ್ಲ ಸ್ಪಾಟ್ಗೆ ಹೋಗ್ತಿದ್ದಾರೆ. ಸರ್, ಇದು ಇಲ್ಲಿಗಲ್ ಆಗಿ ನಡೀತಾ ಇದ್ದಂತ ಜಾಗನ? ಇಲ್ಲ ಲೀಗಲ್ ಆಗಿ ನಡೀತಕ್ಕಂತ ಜಾಗನೇ. ಕೆಲವ್ರದ್ದು ಇಲ್ಲಿಗಲ್ ಆಗಿ ಈಗ 5 ಎಕರೆ ಆದ್ರೆ 10 ಎಕರೆ ಮಾಡಿರ್ತಕ್ಕಂಥದ್ದು ಈ ತರದ್ದು ಮಾಡ್ತಾರೆ. ಅದನ್ನೆಲ್ಲ ತಪ್ಪಿಸಿ ರಾಯಲ್ಟಿ ಸರ್ಕಾರಕ್ಕೆ ಮೋಸ ಆಗ್ತಿದೆ ಅಂತ ನಾನು ಪದೇ ಹೇಳ್ತಾನೆ ಇದ್ದೆ ಅವ್ರಿಗೆ. ಆಗ ಚಿರತೆ ಸತ್ತಾಗ್ಲೂ ಕೂಡ ಏನೋ ಮಾಡ್ತೀನಿ ಅಂತ ಹೇಳಿ ಹಂಗೆ ಕೈ ತೊಳ್ಕೊಬಿಟ್ರು. ಈ ಬಂಡೆ ಲಾಬಿ ಇದೆಯಲ್ಲ, ಆ ಲಾಬಿ ಈಗ ನೋಡಿ ಹೆಚ್ಚು ಕಡಿಮೆ 7 ಜನ ಸ್ಪಾಟ್ ಔಟ್ ಅಂತೆ. ಪಾಪ ಅವ್ರು ಎಲ್ಲಿಯವರು ಏನ್ ಎತ್ತ ಅಂತ ಗೊತ್ತಿಲ್ಲ. ಈಗ 3 ಜನದಲ್ಲಿ ಒಬ್ಬನಿಗೆ ಕೈ ಕಾಲು ಎಲ್ಲ ಕಟ್ಟಾಗಿದೆಯಂತೆ. ಮರಿಗಳೊಂದಿಗೆ ಚಿರತೆ ಸತ್ತು ಹೋದಾಗ ತಾವು ಧ್ವನಿ ಎತ್ತಿದ್ದು ನನಗೆ ನೆನಪಿದೆ. ಒಬ್ಬ ಲೋಕಲ್ MLA ಮಾತನಾಡಿದ್ರು ಕೂಡ ಅದು ಗಣನೆಗೆ ಬರೋದಿಲ್ಲ ಅಂತಂದ್ರೆ ಅಷ್ಟು ಪ್ರಭಾವಶಾಲಿನಾ ಸರ್ ಈ ಲಾಬಿ? ಹೌದೌದು, ಅಷ್ಟು ಪ್ರಭಾವಶಾಲಿನಿ. ನೋಡಿ, ನಾನು ಅಸೆಂಬ್ಲಿ ರೈಸ್ ಮಾಡಿದ್ದೀನಿ, ಅಲ್ಲೂ ಗಲಾಟೆ ಮಾಡಿದ್ದೀನಿ. ಅವ ಈಶ್ವರ್ ಖಂಡ್ರೆ ಇದ್ದಾಗ ಅವ್ರಿಗೂ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀನಿ, ಸೀರಿಯಸ್ ಮಾಡಿ ಇದು ಚಿರತೆ ಸತ್ತಾಗ್ಲೇ ತುಂಬು ಗರ್ಭಿಣಿ ಚಿರತೆ ಅದು. ಆಗ್ಲೂ ಹೇಳಿದ್ದೀನಿ. ನೋಡಿ, ಈಗ 7 ಜನ ಸ್ಪಾಟ್ ಆಗಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆ? DC ಹೋಗ್ತಾರೆ, SP ಹೋಗ್ತಾರೆ, 7 ಜನ ಸತ್ತು ಹೋದ್ರು. ಯಾರು ಹೋದ್ರು ಏನ್ ಇವ್ರೆ ಪ್ರಿಕಾಷನರಿ ತೆಗೆದುಕೊಳ್ಳಿಲ್ಲ ಅಂತ
ಅಸೆಂಬ್ಲಿಲಿ 3-4 ಸಾರಿ ಪ್ರಸ್ತಾಪ ಮಾಡಿದ್ದೀನಿ. ಪೆಟಿಷನ್ ಕಮಿಟಿಲಿ 2 ಸಾರಿ ಅಲ್ಲ 3 ಸಾರಿ ಇದರಲ್ಲಿ ಗಲಾಟೆ ಮಾಡಿದ್ದೀನಿ. ಸ್ವಲ್ಪ ಸೀರಿಯಸ್ ಮಾಡಿ ಲೀಗಲ್ ಆಗಿ ಮಾಡಿಸಿ, ಎಲ್ಲ ಇಲ್ಲಿಗಲ್ ಆಗ್ತಿದೆ ಅಂತ ಹೇಳ್ತಾ ಇದ್ರೂ ಕೇಳಲಿಲ್ಲ. ಈಗ 7 ಜನ ಸ್ಪಾಟ್. ಸರಿ, ಇಲ್ಲಿ ಲೀಗಲ್ ಆಗಿ ನಡೀತಾ ಇರೋದೆಷ್ಟು, ಇಲ್ಲಿಗಲ್ ಆಗಿ ನಡೀತಾ ಇರೋದೆಷ್ಟು ಕೋರೆಗಳು? ಸರ್, ಅವರು ಡಿಪಾರ್ಟ್ಮೆಂಟ್ನವ್ರು ಹೇಳ್ಬೇಕಾದ ನಮ್ಗೆ ಗೊತ್ತಾಗಲ್ಲ. ನಮ್ಗೇನಂದ್ರೆ 5 ಎಕರೆದು ಸ್ಯಾಂಕ್ಷನ್ ಆಗಿದೆ, ಇನ್ನೊಂದು 5 ಎಕರೆ ಸೇರಿಸಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನೇ ಚಿರತೆ ಸದ್ದಾಗ್ಲೇ ಎನ್ಕ್ವೈರಿ ಮಾಡಿ ಎಲ್ಲಾನು ಮಾಡ್ರಿ, ತನಿಖೆ ಮಾಡಿ ಅದನ್ನ ಹೇಳಿ ಅಂತ ಅವತ್ತಿನ ಇವತ್ತವರೆಗೂ ಹಂಗೆ ಮುಚ್ಚಾಕೆ ಬಿಟ್ರದ. ಆ ಚಿರತೆ ಸತ್ಯಾಗ್ಲೂ ಕೂಡ ಯಾರ ಮೇಲೂ ಕೇಸ್ ಹಾಕೋದು ಹಂಗೆ ಅದು ಕ್ಲೋಸ್ ಮಾಡ್ಬೋದು. ಹೌದು, ಹಿಂಗೆ ಯಾವ್ದು ಮಾಡಲ್ಲ. ಇದನ್ನ ಮಾಡಕ್ ಬಿಡೋದಿಲ್ಲ ಬಿಡಿ. ಇದನ್ನು ಹೋಗ್ತಾ ಇದೀರಿ ಸೋಮಶೇಖರ್? ಹೋಗ್ತಾ ಇದೀನಿ. ಎಸ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ಟಿ ಸೋಮಶೇಖರ್, ಯಶವಂತಪುರದ MLA ಅವರು ಮಾತನಾಡಿದ್ರು. ಅವರು ಅಸೆಂಬ್ಲಿಯಲ್ಲೂ ಇದನ್ನು ಪ್ರಸ್ತಾಪ ಮಾಡಿದ್ರು ಕೂಡ. ನಿಮಗೆ ನೆನಪಿರಬಹುದು, ಒಂದು ಚಿರತೆ ಸತ್ತು ಹೋಗಿತ್ತು, ಮರಿಗಳೊಂದಿಗೆ ಚಿರತೆ ಸತ್ತು ಹೋಗಿತ್ತು ಇದೇ ರೀತಿ ಕಲ್ಲು ಕ್ವಾರಿಯಲ್ಲಿ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ. ಆಗ ಅವರು ಧ್ವನಿ ಎತ್ತಿದ್ರು ಕೂಡ. ಇಲ್ಲಿಗಲ್ ಆಗಿ ನಡೀತಾ ಇದೆ ಮೈನಿಂಗು, ಕಲ್ಲು ಕ್ವಾರಿಯನ್ನು ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ. ಒಂದಿಷ್ಟು ಜಾಗಕ್ಕೆ ಪರ್ಮಿಷನ್ ಅನ್ನು ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಮೈನಿಂಗ್ ನಡೆಸ್ತಾ ಇದ್ದಾರೆ. ಬಟ್ ಯಾರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಪರಿಣಾಮ ಇವತ್ತು ಏನಾಗಿದೆ ಅಂತಂದರೆ 7 ಮಂದಿ ಮೃತಪಟ್ಟಿದ್ದಾರೆ. ಮೃತಪಟ್ಟವರು ಯಾರು ಏನು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಆ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.